ಹಲೋ ಫ್ರೆಂಡ್ಸ್, ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ. ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ. ಇವತ್ತಿನ ವೀಡಿಯೋನಲ್ಲಿ SSP ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ ಮಾತಾಡೋಕೊಟ್ಟಿದ್ವಿ. ಏನಪ್ಪ ಇಂಪಾರ್ಟೆಂಟ್ ಅಪ್ಡೇಟ್ ಅಂತಂದರೆ, ಹಲವಾರು ಜನ ಕೇಳ್ತಾ ಇದ್ದೀರಾ, ಬ್ರೋ ನಂದು ಎಲಿಜಿಬಲ್ ಇಲ್ಲ ಬ್ರೋ, ಎನ್ನೇ ತೋರಿಸ್ತಿದೆ ಬ್ರೋ, ಎಲಿಜಿಬಲ್ ನೋ ಅಂತ ಇದೆ ಬ್ರೋ ಅಂತ ಹಲವಾರು ಜನ ಕೇಳ್ತಿದ್ದಾರೆ. ಅದಕ್ಕೋಸ್ಕರ ನಾನು ವೀಡಿಯೋ ಮಾಡ್ತಿದ್ದೀನಿ. ಇಲ್ಲಿ ನೀವು ಫಸ್ಟ್ ಲೆವೆಲಲ್ಲಿ ನೋಡ್ತಾ ಬಂದರೆ, ನೀವು SSP ಸ್ಕಾಲರ್ಶಿಪ್ಪು ಲಾಗಿನ್ ಮಾಡಿಕೊಂಡ್ರೆ ಪೋರ್ಟಲಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಅಂತ ಇದೆ, ಎಸ್ ಅಂತ ಇದ್ದರೆ ಇದು ಕೂಡ ಓಕೆ, ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಅಕಾಡೆಮಿಕ್ ಡೀಟೇಲ್ ಕೂಡ ಅಪ್ರೂವ್ ಎಲಿಜಿಬಲ್ ಎಸ್ ಅಂತ ಇದೆ, ಇದು ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನೋಡ್ಬೋದು, ಮೂರನೇದಾಗಿ ಇಲ್ಲಿ ಫಸ್ಟ್ ಲೆವೆಲಲ್ಲಿ ರೀಸನ್ ಅಂತ ಕಾಣ್ತಾಯಿದೆ, ಎನ್ನೇ ಅಂತ, ನಿಮ್ಮದು ರಿಜೆಕ್ಟ್ ಆಗಿದೆ, ನಾಟ್ ಅಪ್ಲಿಕೇಬಲ್ ಅಂತ ಇದೆ ಅಂತ ಅಂದ್ಕೊಂಡಿದ್ದೀರಾ ಎಲ್ಲರೂ ಕೂಡ. ಏನೂ ತೊಂದರೆ ಇಲ್ಲ. ನಾಟ್ ಅಪ್ಲಿಕೇಬಲ್ ಅಂದರೆ ಇನ್ನೂ ನಿಮ್ಮದು ಏನು ಅಂದರೆ ಅದು ಇನ್ನೂ ಅಪ್ಡೇಟ್ ಮಾಡಿರಲ್ಲ ಅಲ್ಲಿ, ಯಾಕಂದರೆ ನಿಮ್ಮದು ಇನ್ನೂ ಫಸ್ಟ್ ಲೆವೆಲ್ಗೆ ಅಪ್ಲಿಕೇಶನ್ ಹೋಗಿರಲ್ಲ. ಅದಕ್ಕೋಸ್ಕರ ನಾಟ್ ಅಪ್ಲಿಕೇಬಲ್ ಅಂತ ಎನ್ನೇನೆ ಫಸ್ಟ್ ಲೆವೆಲ್ಗೆ ಹೋದರೂ ಕೂಡ ಎನ್ನೇನೆ ತೋರಿಸ್ತಿರುತ್ತೆ, ಅಮೌಂಟ್ ಬಂದರೂ ಎನ್ನೇನೆ ತೋರಿಸ್ತಿರುತ್ತೆ. ಅದೇನೂ ಪ್ರಾಬ್ಲಮ್ ಆಗೋದಿಲ್ಲ ಯಾರಿಗೂ ಎನ್ನೇ ಅಂತ. ಅದು ಎನ್ನೇ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತಂದರೆ, ನೋಡಿ ಇಲ್ಲಿ ನಾನು ಫಸ್ಟ್ ಲೆವೆಲಲ್ಲಿ ಕಾಣ್ತಾ ಇದೆ ನೋಡಿ, ಇವಾಗ ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಅಂತ ಕಾಣ್ತಿದೆ. ಅಪ್ಲಿಕೇಶನ್ ಇನ್ನೂ ವೆರಿಫಿಕೇಷನ್ ಆಗಿಲ್ಲ. ಇನ್ನೂ ವೆರಿಫಿಕೇಷನ್ ಆದರೆ ಓಕೆ, ವೆರಿಫಿಕೇಷನ್ ಎಸ್, ಅಪ್ರೂವ್ಡ್ ಎಲಿಜಿಬಲ್ ಕೂಡ ಎಸ್ ಅಂತ ಇದ್ದರೆ, ಇಲ್ಲಿ ರಿಜೆಕ್ಷನ್ ಎನ್ನೇ ಅಂತ ಇದ್ದರೆ ಏನೂ ಪ್ರಾಬ್ಲಮ್ ಆಗೋಲ್ಲ. ಇಲ್ಲಿ ಇನ್ನೂ ಅಪ್ಲಿಕೇಶನ್ ವೆರಿಫೈನೇ ಆಗಿಲ್ಲ, ಇನ್ನೂ ನೋ ಅಂತ ಇದೆ. ಎಲಿಜಿಬಲ್ ಕೂಡ ನೋ ಅಂತ ಇದೆ. ಅದಕ್ಕೋಸ್ಕರ ಇನ್ನೂ ನಿಮ್ಮದು ಡಾಕ್ಯುಮೆಂಟ್ ಏನಿದೆ ಇನ್ನೂ ವೆರಿಫಿಕೇಷನ್ ಆಗಿಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ನಿಮ್ದು ಯಾರ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಆದರೆ ಏನಂತಂದರೆ, ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇರುತ್ತೆ, ಅಪ್ರೂವ್ಡ್ ಎಲಿಜಿಬಲ್ ಏನಿದೆ ಅಲ್ಲಿ ಎಸ್ ಅಂತ ಇರಬೇಕು. ನೋ ಅಂತ ಇದ್ದರೆ ಪ್ರಾಬ್ಲಮ್ ಆಗುತ್ತೆ, ಯಾಕಂದರೆ ಅಪ್ಲಿಕೇಶನ್ ನಿಮ್ಮದು ಎಲಿಜಿಬಲ್ ಇನ್ನೂ ಇಲ್ಲ ಅಂತ ಹೇಳ್ಕೊಡುತ್ತೆ ಅಲ್ಲಿ. ಅಪ್ಲಿಕೇಶನ್ ನಿಮ್ಮದು ಅಮೌಂಟ್ ಸ್ಯಾಂಕ್ಷನ್ ಮಾಡೋಕ್ಕೆ ಎಲಿಜಿಬಲ್ ಇಲ್ಲ ನೀವು ಅಂತ ಕಾಣ್ತಾ ಇರುತ್ತೆ. ಅದಕ್ಕೋಸ್ಕರ ನೋ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಎಸ್ ಅಂತ ಬಂದರೆ ರಿಜೆಕ್ಷನ್ ರೀಸನ್ ಏನೂ ಪರವಾಗಿಲ್ಲ, ಎನ್ನೇ ಅಂತಲೇ ಇರುತ್ತೆ. ಅದು ನಿಮ್ಮದು ಅಪ್ಲಿಕೇಶನ್ ಏನು ರಿಜೆಕ್ಟ್ ಆಗಿರಲ್ಲ, ಏನೂ ಪ್ರಾಬ್ಲಮ್ ಕೂಡ ಮುಂದೆ ಆಗಲ್ಲ, ಅಮೌಂಟ್ ಬಂದೇ ಬರುತ್ತೆ. ಅಲ್ಲಿ ಅಮೌಂಟ್ ನಿಮ್ಮದು ತೋರಿಸ್ತಿದ್ರು ಕೂಡ ಎನ್ನೇ ತೋರಿಸ್ತಿದೆ ಬ್ರೋ ಅಂತಂದರೆ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು ಅಪ್ರೂವ್ ಎಲಿಜಿಬಲ್ ಮಾತ್ರ ಎಸ್ ಅಂತ ಇರಬೇಕು, ನೋ ಅಂತ ಇರಬಾರ್ದು. ನೋ ಅಂತ ಇದ್ದರೆ ನೀವು ಸ್ಕಾಲರ್ಶಿಪ್ ಪಡೆಯೋಕ್ಕೆ ಎಲಿಜಿಬಲ್ ಇಲ್ಲ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಡಿಪಾರ್ಟ್ಮೆಂಟ್ಗೆ ಯಾವುದಕ್ಕೋಸ್ಕರ ರಿಜೆಕ್ಟ್ ಮಾಡಿದ್ದಾರೆ ಅಂತ ನಿಮ್ಮ ಡಿಪಾರ್ಟ್ಮೆಂಟಿಗೆ ಹೋಗಿ ಕೇಳಬೇಕಾಗುತ್ತೆ. ಇಲ್ಲಿ ಅಪ್ಲಿಕೇಶನ್ ಇನ್ನೂ ವೆರಿಫಿಕೇಷನ್ ಆಗಿಲ್ಲ, ಅದಕ್ಕೋಸ್ಕರ ಏನೂ ತೊಂದರೆನೇ ಇಲ್ಲ. ಎನ್ನೇ ಅಂತ ಇದೆ ಅಂದರೆ ಎಲಿಜಿಬಲ್ ನೋಡಬೇಕಲ್ಲಿ, ಎಲಿಜಿಬಲ್ ನೋ ಅಂತ ಇದ್ದರೆ, ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಎಸ್ ಅಂತ ಇದ್ದರೆ ಪರವಾಗಿಲ್ಲ, ಅಪ್ಲಿಕೇಶನ್ ವೆರಿಫೈ ಆಗಿದೆ, ಎಲಿಜಿಬಲ್ ಇಲ್ಲ ಅಮೌಂಟ್ ಅಂತ ತಿಳ್ಕೊಬೇಕು. ಏನೂ ತೊಂದರೆ ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಹಲವಾರು ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾಯಿದ್ರೆ, ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಏನೂ ತೊಂದರೆ ಆಗೋದಿಲ್ಲ, ಅಮೌಂಟ್ ಬಂದೇ ಬರುತ್ತೆ. ಅಪ್ಲಿಕೇಶನ್ ಆಲ್ಮೋಸ್ಟ್ ಎಲ್ಲರದ್ದು ವೆರಿಫಿಕೇಷನ್ ಆಗುತ್ತೆ. ನಮಗೆ ಥರ್ಡ್ ಸ್ಟೆಪ್ಪಲ್ಲಿ ಪುಷ್ ಡಿಬಿಟಿ ಎಸ್ ಅಂತ ಬರುತ್ತೆ, ಆಮೇಲೆ ಅಮೌಂಟ್ ತೋರಿಸುತ್ತೆ. ಅಮೌಂಟ್ ತೋರಿಸಿದ ನಂತರ ಎಸ್ ಅಂತ ಬರುತ್ತೆ. ಮತ್ತು ಫೋರ್ತ್ ಲೆವೆಲ್ ಬರುತ್ತೆ DDO ಅಪ್ರೂವಲ್ ಅಂತ. ಆಮೇಲೆ ಫೋರ್ತ್ ಲೆವೆಲ್ ಕಂಪ್ಲೀಟ್ ಆದ ನಂತರ ಅಮೌಂಟ್ ಬಂದಿದೆ ನಿಮ್ಮ ಅಕೌಂಟಿಗೆ ಬರುತ್ತೆ. DDO ಎಸ್ ಮಾಡಿದರೆ ಅಮೌಂಟ್ ಬರುತ್ತೆ. ಅಲ್ಲಿ ಬ್ಯಾಂಕ್ UTR ನಂಬರ್, ಅಕೌಂಟ್ ನಂಬರ್ ಎಲ್ಲ ಜನ್ರೇಟ್ ಆಗುತ್ತೆ. ಇಲ್ಲಿ ಅಪ್ಡೇಟ್ನ ಮಾಡ್ತಾರೆ. ಇನ್ನೂ ಹಲವಾರು ಜನ ಸ್ಕಾಲರ್ಶಿಪ್ಪು ಬಂದಿಲ್ಲ, ಬರುತ್ತೆ, ವೇಟ್ ಮಾಡ್ಕೊಳ್ಳಿ. ಇದೇ ಎನ್ನೇ ರೀಸನ್ಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು, ಅದಕ್ಕೋಸ್ಕರನೇ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮದು ವಾಟ್ಸಪ್ ಗ್ರೂಪ್ ಇದೆ, ಟೆಕ್ ಇನ್ ಗುಲ್ಬರ್ಗ ಅಂತ. ಅವರು ಯಾರ್ಯಾರು ಜಾಯ್ನ್ ಆಗಿಲ್ಲ, ಬೇಕಿದ್ರೆ ಜಾಯ್ನ್ ಕೂಡ ಆಗ್ಬೋದು. ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಪರ್ಸ್ನಲಾಗಿ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಏನೇ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿ ಪ್ರಾಬ್ಲಮ್ ಕೇಳ್ಬೋದು. 24x12 ಅಂತ ಹಾಕಿದ್ದೀನಿ, 24x7 ಅಂತಲ್ಲ. ಅದಕ್ಕೋಸ್ಕರ ಏನೇ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಕಾಲ್ ಮಾಡಿ ಕೇಳ್ಬೋದು. ಅದಕ್ಕೋಸ್ಕರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಇನ್ಸ್ಟಾ ID ಲಿಂಕ್ ಕೂಡ ಹಾಕಿರ್ತೀನಿ, ಫಾಲೋ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.